ಈಗ ಅವ್ರದ್ದು ಅಲ್ಲ, ವೈಟ್ ಶೀಟ್ ಅಲ್ಲಿ ಅವ್ರು ಬರ್ಕೊಡ್ಲಿ. ಈಗ ನಿನ್ನೆ ಕುಮಾರಸ್ವಾಮಿಗೂ ಒಂದು ಅರ್ಜಿ ಕೊಟ್ಟಿದ್ದಾರೆ, ವಿಮಾನ ನಿಲ್ದಾಣಕ್ಕೆ ನೈಟ್ ಲ್ಯಾಂಡಿಂಗ್ ಇದೆ. ಯಾಕೆ ಉದ್ಘಾಟನೆ ಯಾವನ್ನ ಹೇಳಿದ್ದಂತೆ ಇವ್ರಿಗೆ ಮಾಡಕ್ಕೆ? ಅಂಡ್ ಸೆಕೆಂಡ್ಲಿ, ರಾಜ್ಯ ಸರ್ಕಾರದ್ರಿ ಅದು ಪ್ರಾಪರ್ಟಿ, ಏನು ಅಲ್ಲಿ ಹೋಗಿ ಕೊಡ್ತಾರಲ್ಲ, ಏನ್ ಕೊಡ್ತಾರಂತಲ್ಲಿ? ಏನದು ಆ ಇಂಡಸ್ಟ್ರಿಗೆ ಸೇರಿರದ? ಇಂಡಸ್ಟ್ರಿ ಮಿನಿಸ್ಟ್ರಿಗೆ ಸೇರಿದೆ? ಯಾರು ಹೇಳಿದ್ದು? ನಿಮ್ಮ ಟ್ಯಾಕ್ಸ್ ಹಣದಲ್ಲಿ ಶಿವಮೊಗ್ಗ ಏರ್ಪೋರ್ಟ್ ನ ಸೆಕೆಂಡ್ ಲಾರ್ಜೆಸ್ಟ್ ಏರ್ಪೋರ್ಟ್ ನ ನಮ್ ಟ್ಯಾಕ್ಸ್ ಅಲ್ಲಿ, ನಿಮ್ ಟ್ಯಾಕ್ಸ್ ಅಲ್ಲಿ ಕಟ್ಟಿರೋದು. ಅರ್ಜಿ ಅಲ್ಲಿ ಕೊಟ್ಟ ತಕ್ಷಣ ಏನ್ ಜನರು ದಡ್ರ? ಅಭಿವೃದ್ಧಿ ಅವ್ರು ಏನ್ ಮಾಡಿದಾರೆ ಕೊಡ್ಬೇಕಾ ಶರಾವತಿ ಅವ್ರನ್ನ? ರೀ, ನಾನು ಅಧಿಕಾರ ಇದ್ದ ಅಂದ್ರೆ 1.25 ವರ್ಷದಲ್ಲಿ ನಿಮ್ಮ ಅಭಿವೃದ್ಧಿ ರೀ, ಒಂದ್ ನಿಮಿಷ ರೀ. ಅಲ್ಲ, ಈಗ ನೀವ್ ಯಾವ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ? ಅಲ್ಲ, ಒಂದ್ ನಿಮಿಷ ಇರ್ರಿ. ಯಾವ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ? ಎಷ್ಟು ಕೋಟಿ ಜನರು ಹಣ ಹೋಗ್ತಾ ಇದೆ ವಿತೌಟ್ ಕಮಿಷನ್ ಇಲ್ದೆ? ಆ ಕಮಿಷನ್ ರಾಘವೇಂದ್ರ ಅವ್ರಿಗೆ ಹೋಗಿಲ್ಲ ಇರ್ಬೇಕು, ಅದಕ್ಕೆ ಹೊಟ್ಟೆ ಕಿಚ್ಚು. ಇಂಥ ಆಫೀಸ್ ಓಪನ್ ಮಾಡಬಾರ್ದು ಅಂತೇಳಿ ಹೊಟ್ಟೆ ಕಿಚ್ಚು. ಯಾಕೆ ಡೋಂಟ್ ಯು ಥಿಂಕ್ ಇಟ್ ಇಸ್ ಅಭಿವೃದ್ಧಿ? ಒಂದು ವರ್ಷಕ್ಕೆ ಎಷ್ಟು ಹೋಗುತ್ತೆ ಗೊತ್ತಾ? ಒಂದು ಇದಕ್ಕೆ ಗ್ರಾಮ ಪಂಚಾಯತಿಗೆ ಸುಮಾರು 9 ಕೋಟಿ ಹೋಗುತ್ತೆ. ಯಾಕೆ ಅದು ಅಭಿವೃದ್ಧಿ ಅಲ್ಲ? 5 ಅಲ್ಲ, 9 ಕೋಟಿ ಹೋಗುತ್ತೆ 5 ಯೋಜನೆಯಿಂದ. ಅದು ಅಭಿವೃದ್ಧಿ ಅಲ್ಲದೆ ಏನು ಎಲ್ಲಿಂದ ಬರುತ್ತಂತದ್ದು? ಯಾರಾದ್ರು ಕಮಿಷನ್ ಕೊಟ್ಟಿದಾರಾ? ಇವರಿಗೆ ನಾನು ಹೇಳ್ತೀನಿ ಕೇಳಿ, ರಾಘವೇಂದ್ರ ಅವರಿಗೆ, ಬಿಜೆಪಿ ಅವರಿಗೆ, ವಿಜೇಂದ್ರ ಅವರಿಗೆ, ಇವರಿಗೆಲ್ಲರಿಗೂ ಬಡವರಿಗೆ ನಾವು ಹಣ ಕೊಡ್ತೀವಿ, ಬಡವರಿಗೆ ಸಹಾಯ ಮಾಡ್ತೀವಿ, ಬಡವರಿಗೆ ಫ್ರೀ ಆಗಿ ಬಸ್ಸಲ್ಲಿ ಓಡಾಡಿಸ್ತೀವಿ, ಅವ್ರಿಗೆ ಮನೆ ಅಂದ ತಕ್ಷಣ ಅವ್ರಿಗೆ ಹೊಟ್ಟೆ ಉರಿ, ಓ ಬಡವರಿಗೆ ಕೊಟ್ಬಿಡ್ರಲ್ಲ ಅಂತ ಹೇಳಿ ಆ ಹೊಟ್ಟೆ ಉರಿ ಮೇಲೆ ಹೇಳ್ತಾರೆ ಹೊರತು ಇದೇನಲ್ಲ ಅಭಿವೃದ್ಧಿ ಅಭಿವೃದ್ಧಿ ಅಂತಾರಲ್ಲ. ಅಭಿವೃದ್ಧಿಯಲ್ಲಿ ಇದು ಬಹಳ ಮುಖ್ಯ. ಜನರು ಟ್ಯಾಕ್ಸ್ ಹಣ ಕಲೆಕ್ಟ್ ಮಾಡಿದ ತಕ್ಷಣ ಜನರಿಗೆ ಸ್ಪಂದನೆ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ ಆಗ್ತದೆ. ನೀವು ಅದನ್ನು ತಗೊಳ್ಬೇಕಾಗುತ್ತೆ. ಹಾ, ಈಗ ಸದ್ಯಕ್ಕೆ ವಿರೋಧ ಪಕ್ಷದ ಮೇಲ್ಮನೆಯಲ್ಲಿ ನಾಯಕರಾಗಿದ್ದಾರೆ. ಅವ್ರ ಹೇಳಿಕೆಗೆ ಅಷ್ಟೊಂದು ಇಂಪಾರ್ಟೆನ್ಸ್ ಕೂಡ ಅವಶ್ಯಕತೆನೂ ಇಲ್ಲ ಅಂತ ಹೇಳಿ ಭಾವಿಸ್ತೀನಿ. ಇಲ್ಲ, ನಾನೊಂದು ಪೇಪರ್ ಅಲ್ಲಿ ನೋಡಿದೆ, ನಾನು ಬೇಲೂರವ್ರಿಗೆ ಮಾಡ್ತೀನಿ. ಐ ಡೋಂಟ್ ಥಿಂಕ್ ಸೊ, ಅದೇನು ಅಂತ ಕೇಳ್ತೀನಿ ನಾನು, ನನಗೆ ಗೊತ್ತಿಲ್ಲ. ಇಲ್ಲ, ನಾನು ನೋಡಿದೆ. ಐ ಸಾ ದಟ್ ಇನ್ ದ ಪೇಪರ್. ಐ ಟಾಕ್ ಟು ಹಿಮ್. ಬಂದಿರ್ಬೇಕು, ಬೇಲೂರು ಬಂದಿರಾ? ಅಲ್ಲಿಗೆ ಬರ್ತಾರೆ, ನಾನು ಮಾತಾಡ್ತೀನಿ. ಏನು ಹಾ ಹಾ ಏಯ್, ಒಂದ್ ನಿಮಿಷ. ಅಲ್ರಿ, ಇವರೇ ಇದ್ರಲ್ಲ, ನರೇಂದ್ರ ಮೋದಿ ಅವ್ರನ್ನ ಕರೆಸಿ ಓಪನಿಂಗ್ ಮಾಡಿದ್ರಲ್ಲ. ಎಷ್ಟು ತಿಂಗಳಾದ್ಮೇಲೆ ಫ್ಲೈಟ್ಸ್ ಬರಕ್ ಲ್ಯಾಂಡ್ ಆದ್ವು? ನರೇಂದ್ರ ಮೋದಿ ಅವ್ರದ್ದು ಒಂದ್ ಬಿಟ್ರೆ ಇನ್ಯಾರ್ದಾರ ಲ್ಯಾಂಡಿಂಗ್ ನೋಡಿದ್ರ? ಲ್ಯಾಂಡಿಂಗ್ ಸ್ಟಾರ್ಟ್ ಆಗಿದ್ದು ನಮ್ಮ ಸರ್ಕಾರ ಬಂದ್ಮೇಲೆ, ತಿಳ್ಕೊಳ್ಳಿ. ಅವ್ರ ಸರ್ಕಾರದಲ್ಲಿ ಆಗ್ಲಿಲ್ಲ, ನಮ್ಮ ಸರ್ಕಾರದಲ್ಲಿ ಆಗಿರೋದು. ಯಾಕೆ ಅವ್ರು ಮಾಡ್ಬೇಕಾಗಿತ್ತು? ಅಷ್ಟೊಂದು ಪರಿಜ್ಞಾನ ಇತ್ತು ಅಂದ್ರೆ. ಆಮೇಲೆ ಅರ್ಜಿ ಕೊಡೋದು ಅಭ್ಯಾಸ ಅವ್ರಿಗೆ, ರೋಗ. ವಿಜೇಂದ್ರ ಅವರಿಗೆ, ರಾಘವೇಂದ್ರ ಅವರಿಗೆ ಅದೊಂದು ರೋಗ. ನೀರಾವರಿಗೆ ನಾವು ಪಾದಯಾತ್ರೆ ಮಾಡ್ತೀವಿ, ಡಿ.ಕೆ. ಶಿವಕುಮಾರ್ ಅವ್ರ ಹತ್ರ ಹೋಗಿ ಅರ್ಜಿ ಕೊಡ್ತಾರೆ. ಅರ್ಜಿ ಕೊಟ್ಟ ತಕ್ಷಣ ಇನ್ನು ಅವ್ರು ಮಾಡಿದ್ರು ಅಂತ ಹೇಳಾಗುತ್ತಾ? ಯು ಶುಡ್ ಬಿ, ಅವ್ರಿಗೆ ಸ್ವಲ್ಪ ಕಾಮನ್ ಸೆನ್ಸ್ ಕಮ್ಮಿ ರಾಘವೇಂದ್ರ ಅವರಿಗೆ. ಅದ್ ಮಾಡಿರೋದು ನೀರಾವರಿ ಇದು ಹೇಳ್ತಾರೆ. ನಮ್ ನಾಗರಾಜ್ ಗೌಡ್ರು ಇಲ್ಲೇ ಇರ್ಬೇಕು. ನಾಗರಾಜ್ ಗೌಡ್ರು ಹೇಳ್ತಾರಲ್ಲ, ಇದೇನಾಗಿದೆ ಅಂತೇಳಿ. ಕುತ್ಕೊಂಡು ರಿಪೇರಿ ಮಾಡೋ ಕೆಲಸ ನಾನ್ ಮಾಡ್ತಾ ಇದ್ದೀನಿ. ಕಮಿಷನ್ ತಿಂದವ್ರು ಅವರು. ಅದನ್ನು ಕೂಡ ಬಯಲಿಗೆ ಇಳಿತೀವಿ. ಅದೇನು ಹಂಗೆ ಅಲ್ಲ. ಸಂತ್ರಸ್ತರಿಗೆ, ಶರಾವತಿ ಸಂತ್ರಸ್ತವರಿಗೆ ಮೊನ್ನೆ ಬಂದು ನಿಮಗೆ ಹೇಳಿ, ದೇವದತ್ ಕಾಮತ್ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಅಲ್ಲಿ ಲಾಯರ್ ಹಾಕ್ತೀವಿ. ಯಾಕೆ ಹಾಕ್ತೀವಿ? ಬಡವರು ಯಾರು ಅವ್ರ ಜಮೀನ ಬಿಟ್ಕೊಟ್ಟು ನಮಗೆ ಬೆಳ್ಕೊಟ್ಟಿದ್ದಾರೆ. ಇವತ್ತು ಕತ್ವಲ್ಲಿ ಇರ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ದು ಯಾರು? ಇದೇ ಬೊಮ್ಮಾಯಿ ಅವರು. ಆಯ್ತು, ಏನ್ ಮಾಡಿದ್ರು ಅಂತ ರಾಘವೇಂದ್ರ ಅವರು? ಆಯ್ತು, ಅಭಿವೃದ್ಧಿ ಮಾಡ್ಯಾರಲ್ಲ. ಒಬ್ಬರಿಗೆ ಒಂದು ಹಕ್ಕು ಕೊಡ್ತಕ್ಕಂಥದ್ದು ಮಾತನ್ನ ಪಾರ್ಲಿಮೆಂಟ್ ಅಲ್ಲಿ 10 ವರ್ಷದಲ್ಲಿ ಏನಾರು ಮಾತಾಡಿದಾರನ್ರಿ ಇವರು? ಒಂದ್ ದಿವಸ ಮಾತಾಡಿದ್ರು, ನೀವು ಪ್ಲೇ ಮಾಡಿ ನೋಡೋಣ. ಮಾತಾಡಿದ್ದಾರೆ. ಯಾವ್ದು ಮಾತಾಡಿದ್ದಾರೆ ಅಂದ್ರೆ, ಇವತ್ತು ಡಿ.ಕೆ. ಶಿವಕುಮಾರ್ ಅವ್ರು ಹಾಕಿದಾರಲ್ಲ, ನೋಡಿದ್ರ ಟಿವಿಯಲ್ಲಿ ನಿನ್ನೆ? ಇಲ್ಲ, ಇವತ್ತು ಯಡಿಯೂರಪ್ಪ ಅವ್ರು ಬೈದಿದ್ದು ದೇವೇಗೌಡರಿಗೆ ಮತ್ತೆ ಕುಮಾರಣ್ಣವರಿಗೆ ನೋಡಿದ್ರ ನೀವು? ದೇವೇಗೌಡರು ಯಾವ ರೀತಿ ಕೆಟ್ಟ ಪದ ಯೂಸ್ ಮಾಡಿದ್ರು? ಅಲ್ಲ, ಅದು ಹೌದು, ಮಾಡ್ಬೇಕಲ್ಲ. ಅದನ್ನ ಕೇಳಿ ಸ್ವಲ್ಪ. ವಿಜೇಂದ್ರ ಅವರು, ರಾಘವೇಂದ್ರ ಅವರು ಬರ್ತಾರಲ್ಲ, ಅವ್ರಿಗೆಲ್ಲ ಕೇಳಿ ಇದನ್ನ. ಫಸ್ಟ್ ಅದಕ್ಕೆ ಉತ್ತರ ಕೊಡ್ಬೇಕು. ಯಾಕೆ ಅವ್ರ ಜೊತೆಗೆ ಹೋಗಿ ಅಡ್ಜಸ್ಟ್ ಮಾಡ್ಕೋತಾರೆ ಅಂದ್ರೆ, ಸ್ವಾರ್ಥದ ರಾಜಕಾರಣ. ಅವ್ರಿಗೆ ಅಧಿಕಾರದ ದಾಹ, ಪರ್ಸೆಂಟೇಜ್ ತಿನ್ನೋದು ಒಂದು ಅವ್ರಿಗೆ ದುರಭ್ಯಾಸ ಆಗೋಗ್ಬಿಟ್ಟಿದೆ. ಆ ನಿಟ್ಟಿನ ಮೇಲೆ ಹೇಳ್ತಾರೆ. ಅದಕ್ಕೆಲ್ಲ ನಾವು ಉತ್ತರ ಕೊಡ್ತಕ್ಕಂಥದ್ದಲ್ಲ. ರಾಘವೇಂದ್ರ, ವಿಜೇಂದ್ರ ಅವ್ರ ಕತೆ ಪೊಲಿಟಿಕಲಿ ಅವ್ರು ಏನು ಅಭಿವೃದ್ಧಿ ಮಾಡಿದ್ದಾರೆ ಅದನ್ನ ಬೀದಿಗೆ ತಂದು ಎಷ್ಟೆಷ್ಟು ಕಮಿಷನ್ ಹೊಡೆದಿದ್ದಾರೆ ಅದನ್ನ ತೋರಿಸ್ತಕ್ಕಂಥ ವ್ಯವಸ್ಥೆ ಮಾಡ್ತಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.
ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.